ಹಾಯ್ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಡಿಯರ್ ಫ್ರೆಂಡ್ಸ್, ಇವತ್ತಿನ ನಮ್ಮ ರೆಸಿಪಿ ಪೊಟ್ಯಾಟೊ ಬ್ರೆಡ್ ಆಮ್ಲೆಟ್. ಸಖತ್ ಟೇಸ್ಟಿಯಾಗಿರುತ್ತೆ. ಬನ್ನಿ ಸಿಂಪಲ್ಲಾಗಿ ಇದನ್ನು ಯಾವ ರೀತಿ ಮಾಡೋದು ನೋಡೋಣ. ನೋಡಿ, ಬ್ರೆಡ್ ಫಸ್ಟ್ ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ನೀವು ಬಟರ್ ಅಥವಾ ಆಯಿಲು ಯಾವುದಾದ್ರೂ ಯೂಸ್ ಮಾಡಿ. ಸೊ ಬ್ರೆಡ್ಡನ್ನು ಎರಡೂ ಕಡೆ ಸ್ವಲ್ಪ ಲೈಟಾಗಿ 1 ಇಂಚ್ ಮೇಲೆ ಇಟ್ಟು ಬಿಸಿ ಮಾಡ್ಕೊಳ್ಳಿ. ಸ್ವಲ್ಪ ರೋಸ್ಟ್ ಮಾಡಿ ಬ್ರೆಡ್ಡನ್ನು ಯೂಸ್ ಮಾಡೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇದು ಬ್ರೇಕ್ಫಾಸ್ಟ್ಗೆ, ಮಕ್ಕಳಿಗೆ, ಸ್ನ್ಯಾಕ್ಸ್ಗೆ ಅಂತೂ ಸಖತ್ತಾಗಿರುತ್ತೆ. ಸೊ ಈ ರೀತಿ ಬ್ರೆಡ್ನೆಲ್ಲ ಸ್ವಲ್ಪ ರೋಸ್ಟ್ ಮಾಡಿ ಸೈಡ್ ತೊಗೊಂಡಿವಿ. ಇವಾಗ ನಾವು ಆಮ್ಲೆಟ್ಗೆ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಮೀಡಿಯಮ್ ಸೈಜ್ 2 ಈರುಳ್ಳಿನ ಈ ರೀತಿ ಸಣ್ಣಗೆ ಹೆಚ್ಚಿ ತೊಗೊಂಡಿದ್ದೀವಿ. ಆಲೂಗಡ್ಡೆನ ಸಿಪ್ಪೆ ತೆಗೆದು ಸಣ್ಣಗೆ ಈ ರೀತಿ ತುರ್ಕೋಬೇಕಾಗುತ್ತೆ. ಇದು ತುಂಬ ಚೆನ್ನಾಗಿ ಬೇಯುತ್ತೆ. ನಿಮ್ಗೆ ಅದು ಹಸಿ ಇರುತ್ತೆ ಆ ಥರ ಏನು ಡೌಟೇ ಬೇಡ. ಆಮ್ಲೆಟಲ್ಲಿ ತುಂಬ ಚೆನ್ನಾಗಿ ತುರಿದಿರ್ತೀವಲ್ಲ, ತುಂಬ ಬೇಗನೆ ಫ್ರೈ ಆಗುತ್ತೆ. ಸ್ವಲ್ಪ ಕೊತ್ತಂಬರಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀವಿ. ನಾವು ಮಕ್ಕಳು ತಿನ್ನೋದ್ರಿಂದ ಇದಕ್ಕೆ ನಾನು ಅಚ್ಚಕಾರದ ಪುಡಿ ಯೂಸ್ ಮಾಡ್ತಾಯಿದ್ದೀನಿ. ನಿಮಗೆ ಬೇಕಂದರೆ ಹಸಿ ಮೆಣಸಿನ್ಕಾಯಿನೂ ಯೂಸ್ ಮಾಡ್ಕೋಬೋದು. ಸ್ವಲ್ಪ ಗರಂ ಮಸಾಲೆ, ನಿಮಗಿನ್ನೂ ಟೇಸ್ಟ್ ಬೇಕಂದರೆ ಸ್ವಲ್ಪ ಸ್ಪೈಸಿ ಎಲ್ಲ ಇಷ್ಟಪಡೋರು ಶುಂಠಿ ಬೆಳ್ಳುಳ್ಳಿನೂ ಸೇರಿಸ್ಕೋಬಹುದು. ನಂತರ ಇದಕ್ಕೆ ಒಂದು 4 ಮೊಟ್ಟೆ ತೊಗೊಂಡಿದ್ದೀನಿ. 4 ಮೊಟ್ಟೆ ಹಾಕಿದ್ರೆ ನಮಗೆ 4 ಜನಕ್ಕೆ ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ ಇದು. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ತುಂಬ ಸಿಂಪಲ್ಲಾಗಿ ಬೆಳಗ್ಗೆ ಬ್ರೇಕ್ಫಾಸ್ಟು ಮತ್ತು ಹೆಲ್ತಿ ಆಗಿರುವಂತಹ ಒಂದು ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ ನೋಡಿ. ಇದು ಇವಾಗ ಚೆನ್ನಾಗಿ ಮಿಕ್ಸ್ ಆದ ನಂತರ ಅದೇ ನಾವು ಫ್ರೈ ಮಾಡ್ಕೊಂಡಿದ್ವಲ್ಲ ಆ ಹೆಂಚು ಮೇಲೇ ಸ್ವಲ್ಪ ಸ್ವಲ್ಪ ತೊಗೊಂಡು ಈ ರೀತಿ ಅದನ್ನು ಜಸ್ಟ್ ಸ್ಪ್ರೆಡ್ ಮಾಡಿ ನಾವು ರೋಸ್ಟ್ ಮಾಡಿ ಇಟ್ಕೊಂಡಂತಹ ಬ್ರೆಡ್ಡನ್ನು ಅದ್ರ ಮೇಲೆ ಇಟ್ಬಿಟ್ಟು ಸ್ವಲ್ಪ ಬ್ರೆಡ್ ಮೇಲೇನು ನಾವು ಕಲಿಸ್ಕೊಂಡಂತಹ ಆಮ್ಲೆಟನ್ನು ಅದನ್ನು ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳಿ. ಈ ರೀತಿ ಅದ್ರ ಮೇಲೇನೂ ಹಾಕಿ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳೋದ್ರಿಂದ ಬ್ರೆಡ್ಡೆಲ್ಲ ನೀಟಾಗಿ ಕವರ್ ಆಗುತ್ತೆ. ಮಕ್ಕಳಿಗೆ ನಾವು ಸ್ನ್ಯಾಕ್ಸ್ಗೆ ಕಳಿಸೋದಕ್ಕೂ ಸಖತ್ತಾಗಿರುತ್ತೆ. ಬಾಕ್ಸ್ಗೆ ಕಳಿಸ್ಬಹುದು ಅಥವಾ ಈವ್ನಿಂಗ್ ಬಂದ ತಕ್ಷಣ ಹಾಕ್ಕೊಡ್ಬಹುದು. ಮಾರ್ನಿಂಗ್ ಬ್ರೇಕ್ಫಾಸ್ಟು ತುಂಬ ಆಪ್ಷನಾಗಿ ಯೂಸ್ ಮಾಡಬಹುದು. ಈ ಆಲೂಗಡ್ಡೆ ಹಾಕಿರೋದ್ರಿಂದ ಇನ್ನೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಬೇಡ ಅನ್ನೋರು ಸ್ಕಿಪ್ ಮಾಡ್ಕೋಬಹುದು ಅಥವಾ ಕ್ಯಾಪ್ಸಿಕಮ್ ಇದ್ರೂ ಸಣ್ಣಗೆ ಹೆಚ್ಚಿ ಅದನ್ನು ಯೂಸ್ ಮಾಡ್ಕೋಬಹುದು. ನೋಡಿ ಎಷ್ಟು ಸಿಂಪಲ್ಲಾಗಿ. ಇವಾಗ ಅದನ್ನು ಸ್ವಲ್ಪ ನಿಧಾನಕ್ಕೆ 2 ಕಡೆ ತಿರುಗಿಸಿ ಸ್ವಲ್ಪ ಇನ್ನೊಂದು ಕಡೆ ತಿರುಗಿಸಿ ಫ್ರೈ ಆದರೆ ತುಂಬ ಸಿಂಪಲ್ಲಾಗಿ ಯಾರಾದರೂ ಮಾಡ್ಕೋಬೋದು. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು, ಏಜ್ ಆಗಿರೋರು ಅಥವಾ ಸ್ವಲ್ಪ ಬ್ಯಾಚುಲರ್ಸು ಎಲ್ಲ ಪ್ರತಿಯೊಬ್ಬರು ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳುವಂಥ ಬ್ರೇಕ್ಫಾಸ್ಟ್ ಸಖತ್ ಟೇಸ್ಟಿಯಾಗಿರುತ್ತೆ. ಖಂಡಿತ ಮಿಸ್ ಮಾಡಿದ್ರೆ ಟ್ರೈ ಮಾಡಿ. ಮತ್ತು ತುಂಬ ಫಾಸ್ಟಾಗಿ ಒಂದು 10 ನಿಮಿಷದಲ್ಲಿ ಮಾಡಬಹುದು. ನೀವು ಆಲ್ರೆಡಿ ನಮ್ಮ ವಿಡಿಯೋದಲ್ಲಿ ಬ್ರೆಡ್ ಆಮ್ಲೆಟ್ನ ತೋರಿಸಿದ್ವಿ, ಬಟ್ ಪೊಟ್ಯಾಟೊ ಬ್ರೆಡ್ ಆಮ್ಲೆಟು ಇದೇ ಫಸ್ಟ್ ಟೈಮು. ಖಂಡಿತ ಟ್ರೈ ಮಾಡಿ, ಸಖತ್ ಟೇಸ್ಟಿಯಾಗಿರುತ್ತೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡೋದು ಮಿಸ್ ಮಾಡಬೇಡಿ. ಥ್ಯಾಂಕ್ ಯು.